ಅಮ್ಮ ನಾನು ಅನುನ ನೋಡ್ಕೊಂಡ್ ಬರ್ತೀನಿ. ಇನ್ನೂ ಒಳಗೆ ಬರೋಕ್ಕಿಲ್ಲ, ಆಗ್ಲೇ ಏನೇ ಹೋಗೋದು, ಆಮೇಲೆ ಹೋದ್ರಾಯ್ತು. ಬರೇ ಒಳಗೆ. ಏನಮ್ಮ ನೀನು? ಅವಳಿಗೆ ಹುಷಾರಿಲ್ಲ ಅಂತ ನೀನು ಕೇಳ್ದೆ ತಾನೆ? ನಾನು ಅವಳನ್ನ ಮಾತಾಡ್ಸ್ಕೊಂಡ್ ಬರ್ತೀನಿ. ಏಯ್ ದೂರ ದೂರ. ಏಯ್ ಹುಷಾರಿಲ್ಲದೆ ಇರೋರಿಂದ ದೂರ ಇರಬೇಕು ಅಂತ ಗೊತ್ತಿಲ್ವೇನೆ ರಜನಿ ಇವಳಿಗೆ? ದೂರನೇ ಇದೀನಲ್ಲ ಮಾವ. ಏನೇ ದಿಮಾಗ ಆಗದೆ ಎರಡು ಬಿಟ್ಟ ಅಂದ್ರೇನಿಲ್ಲ. ನೋಡಿದ್ಯಾ ಇವಳನ್ನ? ಎಲ್ಲ ಅವ್ರ ಫ್ರೆಂಡ್ ಮನೆ ಹತ್ರನೇ ಬಂದ್ಬಿಟ್ಟಿದ್ದೀವಲ್ಲ ಅಣ್ಣ, ಕೊಬ್ಬು ಜಾಸ್ತಿ ಆಗಿದೆ. ಕೊಬ್ಬ ಅಲ್ಲ, ನಾನು ಅನುನ್ ಮಾತಾಡಿಸ್ಬೇಕು. ಅವಳಿಗೆ ಹುಷಾರಿಲ್ದೆ ಆಫೀಸಲ್ಲಿ ತಲೆ ಸುತ್ತ ಬಿದ್ಲಂತೆ. ಏನು ಆಫೀಸಲ್ಲಿ ತಲೆ ಸುತ್ತಿ ಬಿದ್ಲು ಅಂತ? ಪರವಾಗಿಲ್ಲ ಕಣಮ್ಮಿ. ಮಾವ ನಿಮ್ಮನೇಲೂ ಹೆಣ್ಮಗಳು ಅಂತ ನಾನು ಇದ್ದೀನಿ. ಏಯ್ ಮಾವನ ಜೊತೆ ಹಾಗೆಲ್ಲ ಮಾತಾಡ್ಬೇಡ ಅಂತ ನಾನು ನಿಂಗೆ ಹೇಳಿಲ್ವೇನೆ? ಸಾರಿ ಕೇಳೋರ ಹತ್ರ ಹಾಗೆಲ್ಲ ಮಾತಾಡ್ಬೇಡ. ನಿನ್ನ ಫ್ರೆಂಡನ್ನ ಆಮೇಲೆ ಹೋಗಿ ಮಾತಾಡಿಸ್ಬೋದು. ನಡಿಯೇ ಒಳಗೆ. ರಜನಿ, ಸಿರಿ ಮನೆಯವ್ರ ಮೇಲೆ ಕಣ್ಣಿಡೋಕ್ಕೂ ಮೊದಲು ನಿನ್ನ ಮಗಳ ಮೇಲೆ ಕಣ್ಣಿಡಬೇಕು. ಅಂತೂ ನಾವು ಮೇಲೆ, ಸುಬ್ಬು ಮನೆಯವರು ಕೆಳಗೆ. ಅವ್ರು ನನ್ನ ಕಣ್ಣು ತಪ್ಪಿಸಿ ಏನೂ ಮಾಡೋಕ್ಕಾಗಲ್ಲ. ತಗೋ. ನಂಗೆ ಬೇಡ ಚಿಕ್ಕಿ. ಅಕ್ಕ, ನಿನ್ನ ಮಗಳು ಈಗಲೂ ಚಿಕ್ಕ ಹುಡುಗಿ ಥರನೇ ಆಡ್ತಾಳೆ ಮಾತ್ರೆ ನುಂಗೋದಕ್ಕೆ. ಅದನ್ನ ಯಾಕೆ ಕೇಳ್ತೀಯ? ನಂಗೇನು ಆಗಿಲ್ಲ ಚಿಕ್ಕಿ, ನಂಗೆ ಮಾತ್ರ ಬೇಡ. ಅಲ್ಲ ಪುಟ್ಟ, ಮಾತ್ರೆ ನುಂಗಿದ್ರೆ ತಲೆನೋವು ಸ್ವಲ್ಪ ಕಡಿಮೆ ಆಗುತ್ತೆ, ಅದಕ್ಕೆ ತಗೋ ನುಂಗು. ತಗೋ. ಅಷ್ಟೇ. ಆಗೋಯ್ತಪ್ಪ. ಪೂರ್ಣಿ, ಇವತ್ತು ಮನೇಲಿ ನಿನಗೆ ಮೊದಲನೇ ಬೋಣಿ. ನೋಡೋಣ ಅಕ್ಕ ನಮ್ಮ ಅನುಗುಣ ಹೇಗಿದೆ ಅಂತ. ಆದರೆ ಹೆಚ್ಚು ಪೇಷಂಟ್ ಬರೋದು ಬೇಡ ಅಂತ ನಾನು ಬಯಸ್ತೀನಿ. ಅಕ್ಕ ನನಗೆ ಟೈಮ್ ಆಯಿತು, ನಾನು ಹೊರಡ್ತೀನಿ. ಮಾತ್ರೆ ನುಂಗಬೇಕು. ಹುಷಾರು. ಸರಿ, ಬರ್ತೀನಿ. ತಾಯಿ ಎಲ್ಲವ, ನನಗೆ ನಿನ್ನ ಮೇಲೆ ನಂಬಿಕೆ. ಅವಳು ನಿನಗೆಲ್ಲ ಒಳ್ಳೇದು ಮಾಡ್ತಾಳೆ. ನಂಗೆ ಏನಾಗಿದ್ಯಮ್ಮ? ಯಾಕೆ ನೀವೆಲ್ಲರೂ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ನೀನೇ ಹೇಳ್ದಲ್ಲ ನನಗೇನಾಗಿಲ್ಲ ಅಂತ. ಇಲ್ಲ, ಏನೋ ಆಗಿದೆ. ನಾನು ರಾತ್ರಿ ಮಲಗಿದ ನೆನಪೇ ಇಲ್ಲ. ನಾನು ಯಾವಾಗ ಬಂದೆ? ನೋಡು, ಮತ್ತೆ ಅದೇ ವಿಷಯನ ಯಾಕೆ ಮಾತಾಡ್ತಿದ್ಯಾ? ಬಿಡು. ಸುಬೋರೆ ಈ ಮನೆಗೂ ಸುಬ್ಬು ಹಿಡ್ಕೊಂಡು ಯಾರಪ್ಪ ಅದು? ಅಮ್ಮ, ಇದು ಆರ್ಯ ಸರ್ ವಾಯ್ಸ್ ಅಮ್ಮ. ಈಗ ಹೇಗಿದೆ ಅನು? ನಂಗೇನಾಗಿದೆ ಸರ್? ನಾನು ಚೆನ್ನಾಗೇ ಇದ್ದೀನಿ. ಅನು, ನೀನು ಚೆನ್ನಾಗೇ ಇದೆಯಾ? ಮಾಮೂಲಿಯಾಗಿ ಕೇಳ್ತಾರಲ್ಲ ಹಾಗೆ ಕೇಳಿದ್ದಾರೆ ಅಷ್ಟೇ. ಒಳಗಡೆ ಬನ್ನಿ ಸರ್. ಪರವಾಗಿಲ್ಲ, ನಾನು 4-6 ಕಡೆಗೆ ಹೋಗ್ತಿರ್ತೀನಿ, ತುಂಬ ಜನಗಳನ್ನು ಭೇಟಿ ಮಾಡ್ತೀನಿ. ಒಳಗೆ ಬೇಡ. ಅಯ್ಯೋ, ಹಾಗೆ ಹೇಳಿದ್ರೆ ಹೇಗೆ ಸರ್? ಮನೆ ತನಕ ಬಂದಿದ್ದೀರಾ, ಮನೆ ಒಳಗೆ ಕರೀಲಿಲ್ಲ ಅಂದರೆ ಹೇಗೆ? ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ, ನಾನು ಅನುನ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೌದಾ? ಸರಿ, ಇಲ್ಲಿಗೆ ಚೇರ್ ತೊಗೊಂಬರ್ತೀನಿ ರೀ.
ಸರ್, ಆ ಮಲ್ಲಿಗೆ ಹೂವು ನೀವೇ ತಂದಿಟ್ಟಿದ್ದಲ್ವಾ? ಅದು ನಾನು ಕೊಟ್ಟಿದ್ದ ಗಿಡದಲ್ಲೇ ಅರಳಿರೋದಲ್ವಾ? ಹೇಗೆ ಕೇಳೋದು? ಅಮ್ಮ ಬೇರೆ ಇಲ್ಲೇ ಇದ್ದಾರೆ. ಮನೆ ಕರೆಕ್ಟಾಗಿ ಹೇಗೆ ಗೊತ್ತಾಯ್ತು ಸರ್? ಲೊಕೇಶನ್ ಇತ್ತಲ್ಲ, ಸಂಶಯದಲ್ಲೇ ಈ ಮನೆ ಇರಬಹುದು ಅಂತ ಬಂದೆ. ನಾನು ಬಂದಿದ್ದು ಏನಾದರೂ ತೊಂದರೆ ಆಯಿತಾ? ಹಾಗೇನಿಲ್ಲ ಸರ್. ತೊಂದರೆ ಏನಿಲ್ಲ ಸರ್, ಇನ್ನೂ ಸಂತೋಷನೇ. ಆದರೆ ನೀವು ಒಳಗೆ ಬರ್ದೆ ಇಲ್ಲೇ ಚೇರಲ್ಲಿ ಕೂತಿದ್ದೀರಲ್ಲ ಅಂತ. ತೊಂದರೆ ಇಲ್ಲ ಅಂತ ಹೇಳಿದ್ನಲ್ಲ, ಇನ್ನೂ ಸ್ವಲ್ಪ ದಿನ ನಾವೆಲ್ಲರೂ ಸ್ವಲ್ಪ ಅಂತರದಲ್ಲಿ ಇರೋದೇ ವಾಸಿ. ನೀವು ಹೇಳೋದು ಸರಿ ಸರ್, ಅಂಗಡೀಲಿ ಅಂತರ ಇಟ್ಕೊಳ್ಳಿ ಅಂತ. ನೀವು ಮಾತಾಡ್ತೀರಿ, ನಾನು ಬಂದೆ. ವಾವ್, ವೆರಿ ಗುಡ್ ಮೀರಾ. ದಾದಾನು ಇದ್ರ ಬಗ್ಗೆನೇ ಹೇಳ್ತಾ ಇದ್ರು. ಬ್ಯಾಂಗ್ಳೂರು ಅಂತ ಸಿಟಿಯಲ್ಲಿ ಈ ಥರ ವೇಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ನ ಬಳಸೋದು ಇಸ್ ವೆರಿ ಇಂಪಾರ್ಟೆಂಟ್. ಜನ ಇದರಿಂದ ಇನ್ಸ್ಪೈರ್ ಆಗಿದ್ದಾರೆ ಆ್ಯಂಡ್ ಅದಕ್ಕೆ ಬೇಕಾಗಿರೋ ಮೆಷಿನರೀಸ್ ಎಲ್ಲ ನಾವೇ ತರೋಣ. ವೆಲ್ ಡನ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ದಾದಾಗೆ ಈ ಪ್ರೆಸೆಂಟೇಷನ್ ತೋರಿಸಿದ್ರೆ ಒಳ್ಳೆಯದು. ವಿಲ್ ಬಿ ವೆರಿ ಹ್ಯಾಪಿ. ಸರ್, ಈ ಪ್ರಾಜೆಕ್ಟ್ ಪೇಪರ್ಸ್ಗೆ ನಿಮ್ಮ ಸಿಗ್ನೇಚರ್ ಬೇಕಾಗಿತ್ತು. ನಮ್ಮ ಯಾವ ಟೆಂಡರ್ ಕೂಡ ಪಾಸ್ ಆಗದೆ ಇದ್ದಿದ್ದಿಲ್ಲ, ಸೊ ಇದು ಕೂಡ ನಮ್ಮ ಕಂಪನಿಗೆ ಸಿಗಬೇಕು. ಶೋರ್ ಸರ್. ಸರ್, ಇದು ನಿಮ್ಮ ಹತ್ರನೇ ಇರಲಿ. ಇಟ್ಸ್ ಕ್ವೈಟ್ ಕಾನ್ಫಿಡೆನ್ಷಿಯಲ್. ಇದರಲ್ಲಿರೋ ವಿಷಯ ಯಾರಿಗೂ ಗೊತ್ತಾಗಬಾರ್ದು. ನೋ, ಹಾಗಾದರೆ ಬೇಡ. ಯು ಸಿ, ನಾನು ಯೂಶಲಿ ಪ್ರೀ ಆಕ್ಯುಪೈಡ್ ಆಗಿರ್ತೀನಿ. ಸೊ ಈ ಫೈಲ್ನ ಬೇರೆ ಕಡೆ ಇರೋ ಸಾಧ್ಯತೆ ಇದೆ. ಒಂದು ಕೆಲಸ ಮಾಡು, ಇದು ನೀನೇ ಇಟ್ಕೋ. ಬೇಡ, ನೀನು ಆ್ಯಕ್ಚುಲಿ ಕಂಪನಿ ರೆಸ್ಪಾನ್ಸಿಬಿಲಿಟೀಸ್ ನಿನಗೆ ಜಾಸ್ತಿ ಇದೆ. ಒಂದು ಕೆಲಸ ಮಾಡೋಣ, ಕಾಲ್ ಅನು. ಸರ್, ಅನೂನ? ಎಸ್, ಐ ಥಿಂಕ್ ವಿ ಕ್ಯಾನ್ ಟ್ರಸ್ಟ್ ಹರ್. ಅವಳು ಇದುವರೆಗೂ ಕೊಟ್ಟಿರೋ ಕೆಲಸ ಎಲ್ಲ ಕರೆಕ್ಟಾಗಿ ಮಾಡಿದ್ದಾಳೆ ಆ್ಯಂಡ್ ಸುಳ್ಳು ಹೇಳಲ್ಲ. ಐ ಥಿಂಕ್ ಶಿ ಇಸ್ ದ ರೈಟ್ ಪರ್ಸನ್ ಟು ಟೇಕ್ ಆಫ್ ದಿಸ್ ಫೈಲ್. ಆ್ಯಂಡ್ ಮೋರ್ ಓವರ್, ಅವಳಿಗೆ ನಾನಂದರೆ ತುಂಬ ಭಯ ಇದೆ. ಸೊ ನಾನು ಹೇಳಿದ್ದೀನಿ ಅಂದರೆ ಈ ಫೈಲ್ನ ಭದ್ರವಾಗಿ ಜೋಪಾನಾಗಿಡ್ತಾಳೆ.